ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಬೆಂಕಿ ತನಿಷಾ ಕುಪ್ಪಂಡ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಇವತ್ತಿನ ವಿಡಿಯೋದಲ್ಲಿ ನಾನು ನನ್ನ ನೈಟ್ ಸ್ಕಿನ್ ಕೇರ್ ರುಟೀನ್ನ ತೋರಿಸ್ತಾ ಇದ್ದೀನಿ. ಐ ಆಮ್ ಶೋರ್ ಮೆನಿ ಆಫ್ ಯು ಆರ್ ವೇಟಿಂಗ್ ಫಾರ್ ದಿಸ್ ವಿಡಿಯೋ. ಸ್ಕಿನ್ ಕೇರ್ ರುಟೀನ್ನ ಫಾಲೋ ಮಾಡಬೇಕಾದ್ರೆ ಮೊದಲಿಗೆ ಹಾಕೊಂಡಿರೋ ಮೇಕಪ್ನ ರಿಮೂವ್ ಮಾಡಬೇಕು. ನಂತರ ಯಾವ ಪ್ರಾಡಕ್ಟ್ನ ಯಾವಾಗ ಯೂಸ್ ಮಾಡ್ತೀನಿ, ಅದರಿಂದ ಏನೇನು ಯೂಸ್ ಆಗುತ್ತೆ ಅಂತ ಕೂಡ ಹೇಳ್ತೀನಿ. ಮೇಕಪ್ ರಿಮೂವ್ ಮಾಡೋದಕ್ಕೆ ಐ ಹ್ಯಾವ್ ಟೂ ಆಪ್ಷನ್ಸ್. ಒಂದು ಮೈಸೆಲರ್ ವಾಟರ್, ಇನ್ನೊಂದು ಆಯಿಲ್. ಇವತ್ತು ನಾನೇನು ಹೆವಿ ಮೇಕಪ್ ಮಾಡಿಲ್ಲ ಆರ್ ಶೂಟಿಂಗ್ ಮೇಕಪ್ ಹಾಕಿಲ್ಲ, ಸೊ ಮೈಸೆಲರ್ ವಾಟರ್ನ ಯೂಸ್ ಮಾಡ್ತಾ ಇದ್ದೀನಿ ವಿತ್ ದ ಹೆಲ್ಪ್ ಆಫ್ ಅ ಕಾಟನ್ ಪ್ಯಾಡ್. Okay, now let me tell you why it is important. Removing makeup helps in maintaining overall good health of the skin. While using micellar water, shake the bottle before use. ಬೈ ಚಾನ್ಸ್ ನೀವೇನಾದರೂ ಮೇಕಪ್ ರಿಮೂವ್ ಮಾಡಿದೆ ಅದನ್ನು ಓವರ್ ನೈಟ್ ಹಾಗೆ ಬಿಟ್ಟರೆ ಆಯಿಲ್, ಡರ್ಟ್, ಡೆಡ್ ಸ್ಕಿನ್ ಎಲ್ಲ ಸೇರಿ ಇಟ್ ವಿಲ್ ಲೀಡ್ ಟು ಕ್ಲಾಗ್ಡ್ ಪೋರ್ಸ್ ಆ್ಯಂಡ್ ಬ್ರೇಕ್ಔಟ್ಸ್. ಸೊ ಪಿಂಪಲ್ ಬರೋದಕ್ಕೆ ನೀವೇ ದಾರಿ ಮಾಡಿಕೊಟ್ಟಂಗೆ ಲೆಕ್ಕ. ಮೇಕಪ್ ರಿಮೂವ್ ಮಾಡೋದ್ರಿಂದ ಬ್ಲೆಮಿಷಸ್ ರಿಮೂವ್ ಆಗಿ ಅಫ್ಕೋರ್ಸ್ ಪಿಂಪಲ್ ಬರದೇ ಇರೋ ಹಾಗೆ ಸ್ಕಿನ್ನ ಕಾಪಾಡ್ಕೊಳ್ಳುತ್ತೆ. ಜನರಲಿ ಏನಾಗುತ್ತೆ ಅಂತಂದರೆ ರಾತ್ರಿ ಹೊತ್ತು ನಮ್ಮ ಸ್ಕಿನ್ ನ್ಯಾಚುರಲ್ ಆಗಿ ಹೊಸ ಸ್ಕಿನ್ ಸೆಲ್ಸ್ನ ಜನ್ರೇಟ್ ಮಾಡುತ್ತೆ, ಹಾಗೆ ಡೆಡ್ ಸ್ಕಿನ್ ಸೆಲ್ಸ್ನ ಶೆಡ್ ಮಾಡುತ್ತೆ. ಮೇಕಪ್ ರಿಮೂವ್ ಮಾಡೋದ್ರಿಂದ ಈ ಒಂದು ಪ್ರೋಸೆಸ್ ಕ್ಲೀನ್ ಆ್ಯಂಡ್ ನೀಟಾಗಿ ಆಗುತ್ತೆ. ಅಷ್ಟೇ ಅಲ್ಲ, ಈ ಒಂದು ಪ್ರೋಸೆಸ್ಸಿಂದ ನಮ್ಮ ಸ್ಕಿನ್ ಆರಾಮಾಗಿ ಬ್ರೀತ್ ಮಾಡುತ್ತೆ. ಆ್ಯಂಡ್ ಈ ರೀತಿ ಜೆಂಟಲಾಗಿ ಕಾಟನ್ ಪ್ಯಾಡ್ನ ಕಣ್ಮೇಲೆ ಇಟ್ಟು ಒಂದು 2 ಸೆಕೆಂಡ್ ಬಿಟ್ಟು ಅದಾದಮೇಲೆ ಸ್ಲೋ ಆಗಿ ವೈಪ್ ಮಾಡಿದ್ರೆ ಇರೋ ಎಲ್ಲ ಮೇಕಪ್ಪನ್ನು ಸ್ಕಿನ್ಗೆ ಯಾವುದೇ ರೀತಿಯಾದ ಡ್ಯಾಮೇಜ್ ಆಗದೆ ರಿಮೂವ್ ಆಗುತ್ತೆ. ಅದು ಮಾತ್ರ ಅಲ್ಲದೆ ಮೇಕಪ್ನ ಹಾಗೆ ಬಿಡೋದ್ರಿಂದ ಸ್ಕಿನ್ ಡ್ಯಾಮೇಜ್ ಆಗೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಇದರಿಂದ ಪ್ರೀಮೆಚೂರ್ ಏಜಿಂಗ್ಗೆ ನಾವೇ ಕಾಂಟ್ರಿಬ್ಯೂಟ್ ಮಾಡಿದಾಗ ಆಗುತ್ತೆ. ಸೊ ಮಲಗೋದಕ್ಕಿಂತ ಮುಂಚೆ ಯಾವುದೇ ಕಾರಣಕ್ಕೂ ಮೇಕಪ್ನ ರಿಮೂವ್ ಮಾಡಿ ಸ್ಕಿನ್ ಕೇರ್ ರುಟೀನ್ನ ಫಾಲೋ ಮಾಡೋದನ್ನ ಮರಿಬೇಡಿ. ಜನರಲ್ ಆಗಿ ನಾನೇನಾದರೂ ಟಿ ವಿ ಮೇಕಪ್ ಯೂಸ್ ಮಾಡಿದರೆ ಅದು ಯಾವಾಗಲೂ ನಾನು ಆಯಿಲ್ನಿಂದ ರಿಮೂವ್ ಮಾಡೋದಕ್ಕೆ ಫಸ್ಟ್ ಪ್ರಿಫರೆನ್ಸ್ ಕೊಡ್ತೀನಿ. ಆಯಿಲ್ನ ಚೆನ್ನಾಗಿ ಮಸಾಜ್ ಮಾಡಿ, ಜೆಂಟಲಾಗಿ ಮಾಡಬೇಕು. ಮಸಾಜ್ ಮಾಡಿ ರಿಮೂವ್ ಮಾಡೋದ್ರಿಂದ ಬ್ಲಡ್ ಫ್ಲೋ ಚೆನ್ನಾಗಾಗಿ ಸ್ಕಿನ್ ಹೆಲ್ತ್ ಕೂಡ ಇಂಪ್ರೂವ್ ಆಗುತ್ತೆ. ಆ್ಯಂಡ್ ಯಾವಾಗಲೂ ಆಯಿಲ್ ಯೂಸ್ ಮಾಡಿ ಒಂದು ಟಿಶ್ಯೂ ಯೂಸ್ ಮಾಡೋದ್ರ ಮೂಲಕ ನಾನು ಮೇಕಪ್ನ ರಿಮೂವ್ ಮಾಡ್ತೀನಿ. ಬಟ್ ಏನಾಗುತ್ತೆ, ಅದಾದಮೇಲೂ ತುಂಬ ವರ್ಷದಿಂದ ನಾನು ಯೂಸ್ ಮಾಡ್ಕೊಂಡು ಬಂದಿರೋ ರುಟೀನ್ ಆಗಿರೋದ್ರಿಂದ ನಾನು ಆಯಿಲ್ ಯೂಸ್ ಮಾಡಿದ ಮೇಲೂ ಕೂಡ ಮೈಸೆಲರ್ ವಾಟರ್ನ ಯೂಸ್ ಮಾಡ್ತೀನಿ. ಆ್ಯಂಡ್ ಆಲ್ಸೋ ನಾನು ಯೂಸ್ ಮಾಡ್ತಾ ಇರುವಂತಹ ಎಲ್ಲ ಐ ಮೇಕಪ್ ಪ್ರಾಡಕ್ಟ್ಸನ್ನು ಟ್ರಾನ್ಸ್ಫರ್ ಪ್ರೂಫ್ ಆಗಿರೋದ್ರಿಂದ ಐ ಪರ್ಸ್ನಲಿ ಪ್ರಿಫರ್ ಟು ಡೂ ದಿಸ್ ಎಕ್ಸ್ಟ್ರಾ ಸ್ಟೆಪ್ ಫಾರ್ ದ ಕ್ಲಿಯರ್ ರಿಮೂವಲ್ ಆಫ್ ದ ಮೇಕಪ್. ಕಡಿಮೆ ಮೇಕಪ್ ಪ್ರಾಡಕ್ಟ್ಸ್ನ ಯೂಸ್ ಮಾಡೋರಿಗೆ ಇಷ್ಟೆಲ್ಲ ಟೆನ್ಷನ್ ಮಾಡ್ಕೊಳ್ಳೋವಂತಹ ನೆಸೆಸಿಟಿ ಖಂಡಿತವಾಗ್ಲೂ ಇರೋದಿಲ್ಲ. ನಾವು ಯಾವಾಗಲೂ ಮೇಕಪ್ ಹಾಕೋದ್ರಿಂದ ಐ ಆಮ್ ಮೋರ್ ಸ್ಪೆಸಿಫಿಕ್ ಅಬೌಟ್ ಇಟ್, ವೆರಿ ಪರ್ಟಿಕ್ಯುಲರ್ ಅಬೌಟ್ ರಿಮೂವಿಂಗ್ ಮೇಕಪ್. Cleansing our face with a good and gentle face wash is a very important step in the night skincare routine. This process helps to remove dirt, oil, makeup residue, also helps in preventing clogged pores and breakouts. ಈ ಒಂದು ಪ್ರೋಸೆಸ್ನ ಇನ್ಕ್ಲೂಡ್ ಮಾಡೋದ್ರಿಂದ ಅನ್ವಾಂಟೆಡ್ ಸ್ಕಿನ್ ಡ್ರೈನೆಸ್ ಆ್ಯಂಡ್ ಇರಿಟೇಷನ್ನ ಅವಾಯ್ಡ್ ಮಾಡಬಹುದು. ಓವರಾಲ್ ಸ್ಕಿನ್ ಹೆಲ್ತ್ಗೆ ಸಿಕ್ಕಾಪಟ್ಟೆ ಒಳ್ಳೆಯದು. ಜನರಲಾಗಿ ಎಲ್ಲರೂ ಹೇಗೆ ಕೈ ಮೇಲೆ ಫೇಸ್ ವಾಶ್ನ ಹಾಕ್ಕೊಂಡು ಫೋಮ್ ಬರೆಸಿ ಅದಾದಮೇಲೆ ಮುಖಕ್ಕೆ ರಬ್ ಮಾಡಿ ವಾಶ್ ಮಾಡ್ಕೊಳ್ತಾರೋ ಹಾಗೆ ಮಾಡ್ಕೊಳ್ಬೋದು. ಬಟ್ ನಾನು ಯೂಸ್ ಮಾಡ್ತಾ ಇರುವಂತಹ ಈ ಫೇಸ್ ವಾಶ್ ಫೋಮ್ ಬರಲ್ಲ. ಆ ಕಾರಣಕ್ಕೆ ನಾನು ಕೈ ಮೇಲೆ ಡೈರೆಕ್ಟಾಗಿ ಹಾಕ್ಕೊಂಡು ಅದನ್ನು ವಾರ್ಮ್ ಮಾಡಿ ಅದಾದಮೇಲೆ ನಾನು ಫೇಸ್ಗೆ ಹಾಕ್ಕೊಂಡು ರಬ್ ಮಾಡ್ಕೊಳ್ತಾ ಇದ್ದೀನಿ. ಆ್ಯಂಡ್ ಇಟ್ ಈಸ್ ವೆರಿ ಜೆಂಟಲ್, ಸ್ಕಿನ್ ಮೂವ್ ಆಗಲ್ಲ. ತುಂಬ ಜೆಂಟಲಾಗಿ ಇದನ್ನು ಮಸಾಜ್ ಮಾಡಿಕೊಂಡು ನಾನು ಡೈರೆಕ್ಟಾಗಿ ಫೇಸ್ ವಾಶ್ ಮಾಡ್ಕೊಳ್ತೀನಿ. ಮೊದಲೆಲ್ಲ ನಾನು ಕೂಡ ಫೋಮ್ ಬರುವಂತಹ ಫೇಸ್ ವಾಶ್ನೇ ಯೂಸ್ ಮಾಡ್ತಾಯಿದ್ದೆ. ಈ ಥರದ್ದು ಇಷ್ಟ ಆಗ್ತಾ ಇರಲಿಲ್ಲ. ಬಟ್ ಇತ್ತೀಚೆಗೆ ನಾನು ಕಂಟಿನ್ಯೂಸ್ ಆಗಿ ಯೂಸ್ ಮಾಡಿದ ಮೇಲೆ ನನಗೆ ಒಳ್ಳೆ ರಿಸಲ್ಟ್ ಸಿಕ್ಕಿದೆ, ಹಾಗಾಗಿ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಟೈಮ್ ಟು ವಾಶ್ ಫೇಸ್. ಟ್ಯಾಪ್ ವಾಟರ್ನ ಯೂಸ್ ಮಾಡ್ತಾ ಇದ್ದೀನಿ ಬಿಕಾಸ್ ಈ ವಾಟರ್ ಚೆನ್ನಾಗಿದೆ. ಬಟ್ ಔಟ್ಸೈಡ್ ಚೆನ್ನೈ ಥರ ಯಾವುದಾದ್ರೂ ಪ್ಲೇಸ್ಗೆ ಹೋದರೆ ಮಿನರಲ್ ವಾಟರ್ನ ಪ್ರಿಫರ್ ಮಾಡ್ತೀನಿ, ಇಲ್ಲಾಂದರೆ ಸ್ಕಿನ್ ಸಿಕ್ಕಾಪಟ್ಟೆ ಡ್ರೈ ಆಗುತ್ತೆ. ಆ್ಯಂಡ್ ಅದಾದಮೇಲೆ ನಾನು ವೈಟ್ ಕಲರ್ ಟವಲ್ನ ಯೂಸ್ ಮಾಡೋದಕ್ಕೆ ಪ್ರಿಫರ್ ಮಾಡ್ತೀನಿ. ಇದು ನಾನು ತುಂಬ ವರ್ಷದಿಂದ ಮಾಡ್ಕೊಂಡು ಬಂದಿರುವಂತಹ ಒಂದು ರೂಢಿ. ಇದು ನನಗೆ ತುಂಬ ಹೆಲ್ಪ್ ಆಗಿದೆ. ಆ್ಯಂಡ್ ಯಾವ ಕಾರಣಕ್ಕೆ ಅನ್ನೋದು ನನಗೂ ಗೊತ್ತಿಲ್ಲ, ಬಟ್ ಐ ಜಸ್ಟ್ ಡೂ ದಿಸ್. AM ಸ್ಕಿನ್ ಕೇರ್ ಆಗಲಿ ಅಥವಾ PM ಸ್ಕಿನ್ ಕೇರ್ ಆಗಲಿ, ಇದನ್ನು ಮಾಡುವಾಗ ಕೂದಲನ್ನು ಆದಷ್ಟು ಟೈ ಮಾಡೋದು ಒಳ್ಳೆಯದು. ಬಿಕಾಸ್ ಕೂದಲಲ್ಲಿರುವಂಥ ಇಂಪ್ಯೂರಿಟೀಸ್ ಮುಖಕ್ಕೆ ಬೀಳದೇ ಇರಲಿ ಅಂತ. Once we are done with cleansing, it's time to use a very good toner. ಅದು ನಿಮ್ಮ ಸ್ಕಿನ್ಗೆ ಯಾವುದು ಸೂಟ್ ಆಗುತ್ತೆ ಅದನ್ನು ಯೂಸ್ ಮಾಡಿ. ನನಗೆ ಈ ಒಂದು ಟೋನಿ ಮೋರಿ ಅವರ ಒಂದು ಟೋನರ್ ತುಂಬ ಹೆಲ್ಪ್ ಆಗಿದೆ, ತುಂಬ ಒಳ್ಳೆ ರಿಸಲ್ಟ್ಸ್ ಕೊಟ್ಟಿದೆ. ಹಾಗಾಗಿ ನಾನು ಡೇ ಆ್ಯಂಡ್ ನೈಟ್ ಎರಡೂ ರುಟೀನಲ್ಲಿ ಇದೇ ಟೋನರ್ನ ಯೂಸ್ ಮಾಡ್ತಾಯಿದ್ದೀನಿ.
ಟೋನರ್ನ ಯೂಸ್ ಮಾಡೋದ್ರಿಂದ ನಮ್ಮ ಸ್ಕಿನ್ನ pH ಲೆವೆಲ್ ತುಂಬ ನೀಟಾಗಿ ಬ್ಯಾಲೆನ್ಸ್ ಆಗುತ್ತೆ. ವಿಡಿಯೋದಲ್ಲಿ ನಾನು ಮಾಡ್ತಿರೋ ಹಾಗೆ ಪ್ರಾಡಕ್ಟನ್ನು ಟ್ಯಾಪ್ ಮಾಡಿ ಸ್ಕಿನ್ ಮೇಲೆ ಯೂಸ್ ಮಾಡೋದ್ರಿಂದ ಸ್ಕಿನ್ ಹೈಡ್ರೇಷನ್ ಬೂಸ್ಟ್ ಆಗುತ್ತೆ. ಅಫ್ಕೋರ್ಸ್ ಯುವರ್ ಸ್ಕಿನ್ ಫೀಲ್ಸ್ ರಿಫ್ರೆಶ್ಡ್ ಆ್ಯಂಡ್ ರಿವೈಟಲೈಸ್ಡ್. ಅಷ್ಟೇ ಅಲ್ಲ, ಫ್ಯೂ ಟೋನರ್ಸ್ ಕ್ಯಾನ್ ಹೆಲ್ಪ್ ಟು ರೆಡ್ಯೂಸ್ ದ ಪೋರ್ಸ್ ಟೆಂಪರರ್ಲಿ ಆ್ಯಂಡ್ ಮೇಕಿಂಗ್ ದೆಮ್ ಅಪಿಯರ್ ಸ್ಮಾಲರ್. ಇನ್ಫ್ಯಾಕ್ಟ್ ಟೋನರ್ನ ಯೂಸ್ ಮಾಡಿ 30 ಸೆಕೆಂಡ್ಸ್ ಅಟ್ಲೀಸ್ಟ್ ಬಿಡಿ, ಸೊ ದಟ್ ಯುವರ್ ಸ್ಕಿನ್ ಕ್ಯಾನ್ ಅಬ್ಸಾರ್ಬ್ ಇಟ್ ಕಂಪ್ಲೀಟ್ಲಿ. ಆ್ಯಂಡ್ ಉಳಿದಿರೋ ಪ್ರಾಡಕ್ಟ್ನ ಕೈಗೆ ಹಚ್ಕೊಳ್ಳಿ. ಹಾಗೆ ನಾವು ನೆಕ್ಸ್ಟ್ ಯೂಸ್ ಮಾಡ್ತಾ ಇರೋ ಪ್ರಾಡಕ್ಟ್ ನಿಮ್ಮ ಸ್ಕಿನ್ನ ಪ್ರೆಪ್ ಮಾಡುತ್ತೆ. ಇದನ್ನು ನೀವು ಬೇಕು ಅಂದರೆ ಯೂಸ್ ಮಾಡ್ಬೋದು, ಬೇಡ ಅಂದರೆ ಬಿಟ್ಟಾಕಬಹುದು. ಇದು ಎಸೆನ್ಸ್ ಆ್ಯಂಡ್ ಇಟ್ಸ್ ಅನ್ ಆಪ್ಷನಲ್ ಸ್ಟೆಪ್, ಬಟ್ ಸ್ಟಿಲ್ ಐ ವಿಲ್ ಟೆಲ್ ಯು ವೈ ಐ ಡೂ ದಿಸ್ ಸ್ಟೆಪ್. ದಿಸ್ ಪ್ರಾಡಕ್ಟ್ ವಿಲ್ ಬಿ ಯೂಶಲಿ ಲೈಟ್ ವೆಯ್ಟ್ ಆ್ಯಂಡ್ ಹೈಡ್ರೇಟಿಂಗ್ ಸ್ಕಿನ್ ಕೇರ್. This is particularly popular in the Korean skincare routine, which leaves our skin soft and smoother. ಇಟ್ಸ್ ವೆರಿ ಸ್ಟಿಕ್ಕಿ. ನೀವು ನೋಡಬಹುದು ಅದನ್ನು ಸ್ಕಿನ್ ಮೇಲೆ ಹಾಕೊಂಡಾಗ ಹೈಡ್ರೇಷನ್ ಲೆವೆಲ್ ಜಾಸ್ತಿ ಇರುತ್ತೆ. ಈ ರೀತಿ ಟ್ಯಾಪ್ ಮಾಡಿ ಫೇಸ್ ಪೋರ್ಷನ್ನಲ್ಲಿ ನಾನು ಈ ಪ್ರಾಡಕ್ಟ್ನ ಯೂಸ್ ಮಾಡ್ತೀನಿ. ಆ್ಯಂಡ್ ನೆಕ್ ಪೋರ್ಷನ್ನಲ್ಲಿ ಮಸಾಜ್ ಮಾಡ್ಕೊಳ್ತೀನಿ, ಬಿಕಾಸ್ ಇಟ್ಸ್ ವೆರಿ ಸ್ಟಿಕ್ಕಿ ಆ್ಯಂಡ್ ತುಂಬ ನೀಟಾಗಿ ಅಬ್ಸರ್ವ್ ಆಗುತ್ತೆ ಈ ಒಂದು ಪ್ರೋಸೆಸ್ಸಲ್ಲಿ ಅಂತ ನಾನು ಅಂದ್ಕೊಂಡಿದ್ದೀನಿ. ಬಿಕಾಸ್ ದಿಸ್ ಹಸ್ ಹೆಲ್ಪ್ ಮಿ ಅ ಲಾಟ್. ಆ್ಯಂಡ್ ಇದೇ ಪ್ರೋಸೆಸ್ನ ನಾನು ಪ್ರತಿನಿತ್ಯ ಫಾಲೋ ಮಾಡ್ತೀನಿ, ಒಂದು ದಿನಾನೂ ಬಿಡುತ್ತೆ. ಆ್ಯಂಡ್ ಆಲ್ಸೋ ಐ ಡೋಂಟ್ ಮಿಸ್ ಟು ಯೂಸ್ ಆಲ್ ದ ಪ್ರಾಡಕ್ಟ್ಸ್ ಟು ಮೈ ನೆಕ್ ಆ್ಯಂಡ್ ರಿಮೈನಿಂಗ್ ಪ್ರಾಡಕ್ಟ್ಸ್ ಗೋಸ್ ಟು ಮೈ ಹ್ಯಾಂಡ್ಸ್. ಈ ಪ್ರೋಸೆಸ್ನ ಯಾವುದೇ ಕಾರಣಕ್ಕೂ ಮರೆಯೋ ಹಾಗಿಲ್ಲ. ರೆಟಿನಾಲ್ ಇಸ್ ಅ ಮಸ್ಟ್ ಇಫ್ ಯು ಆರ್ ಅಬೌಟ್ 25, ಹೈಲಿ ಬಿಕಾಸ್ ಆಫ್ಟರ್ 25 ನಮ್ಮ ಸ್ಕಿನ್ ನ್ಯಾಚುರಲ್ ಆಗಿನೇ ಏಜ್ ಆಗೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಹಾಗಂತ ರೆಟಿನಾಲ್ನ ಏಕ್ದಮ್ ಯೂಸ್ ಮಾಡೋದಕ್ಕೆ ಹೋಗಬಾರ್ದು. ಮೊದಲಿಗೆ ವೀಕ್ಲಿ ಒನ್ಸ್ ಟ್ರೈ ಮಾಡಬೇಕು. ಅದಾದ ನಂತರ 3 ರಿಂದ 4 ದಿನಕ್ಕೆ ಒಂದ್ಸಲ ಟ್ರೈ ಮಾಡಬೇಕು. ದೆನ್ ಆಲ್ಟರ್ನೇಟ್ ಡೇಸ್ ಯೂಸ್ ಮಾಡಬಹುದು. Once you get used to it, retinol helps to prevent future acne, acne marks, hyperpigmentation and also even skin ಪಡ್ಕೊಳ್ಳೋದಕ್ಕೆ ಹೆಲ್ಪ್ ಮಾಡುತ್ತೆ. ರೆಟಿನಾಲ್ ಯೂಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡೋದು ಎಷ್ಟು ಇಂಪಾರ್ಟೆಂಟು, ನೆಕ್ಸ್ಟ್ ಡೇ ಇದನ್ನು ಸೂರ್ಯನಿಂದ ಕಾಪಾಡ್ಕೊಳ್ಳೋದು ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಬಿಕಾಸ್ ಸ್ಕಿನ್ ಸ್ವಲ್ಪ ಸೆನ್ಸಿಟಿವ್ ಆಗಿರುತ್ತೆ ಟುವರ್ಡ್ಸ್ ಸನ್. ಸೊ ಸನ್ ಪ್ರೊಟೆಕ್ಷನ್ನ ಯೂಸ್ ಮಾಡೋದನ್ನ ಮರಿಬೇಡಿ. ಫಾರ್ ಮೈ ಮಾರ್ನಿಂಗ್ ಸ್ಕಿನ್ ಕೇರ್ ರುಟೀನ್ ಪ್ಲೀಸ್ ವಾಚ್ ಮೈ ವಿಡಿಯೋ. ಐ ವಿಲ್ ಪುಟ್ ದ ಲಿಂಕ್ ಇನ್ ದ ಡಿಸ್ಕ್ರಿಪ್ಷನ್ ಬಾಕ್ಸ್. ಈ ಎಲ್ಲ ಪ್ರಾಡಕ್ಟ್ನ ನಮ್ಮ ಕಿವಿಗೆ ಯೂಸ್ ಮಾಡೋದು ಕೂಡ ಮರಿಬಾರ್ದು. ತುಂಬ ಜನ ಇದನ್ನು ಮರಿತಾರೆ, ಇನ್ಕ್ಲೂಡಿಂಗ್ ಮೀ. ಮೊದಲು ಮರಿತಾ ಇದ್ದೆ. ನನಗೂ ಇದು ರಿಯಲೈಸ್ ಆಗಿದ್ದು ಬಿಗ್ ಬಾಸಿಂದ ಬಂದ ನಂತರ. ನಮ್ಮ ಕೂಪಂಡಾಸ್ ಜ್ಯುವೆಲ್ರಿಗೆ ಒಂದು ಆ್ಯಡ್ ಶೂಟ್ ಮಾಡಿದ್ವಿ. ಕಿವಿಗೆ ಇಯರಿಂಗ್ ಹಾಕೊಳ್ಳೋಂತಹ ಒಂದು ಶಾರ್ಟ್ನ ನೋಡಿದಾಗ ನನಗೆ ರಿಯಲೈಸ್ ಆಯಿತು ಕಿವಿಗೂ ಕೂಡ ಸ್ಕಿನ್ ಕೇರ್ ತುಂಬ ಇಂಪಾರ್ಟೆಂಟ್ ಅಂತ. ಸೆರೆವಿ ಹೈಡ್ರೇಟಿಂಗ್ ಕ್ಲೆನ್ಸರ್ನ ನಾನು ಫೇಸ್ ವಾಶ್ ಮಾಡೋದಕ್ಕೆ ಯೂಸ್ ಮಾಡಿದ್ದೆ. ಅದೇ ಕಾರಣಕ್ಕೆ ನಾನು ಅದೇ ಬ್ರ್ಯಾಂಡ್ನ ಮಾಯ್ಶ್ಚರೈಸಿಂಗ್ ಕ್ರೀಮ್ ಕೂಡ ಯೂಸ್ ಮಾಡ್ತಾ ಇದ್ದೀನಿ. ಐ ಶೋ ಯು ಹೌ ಇಟ್ ಲುಕ್ಸ್. ಇಟ್ ಇಸ್ ವೆರಿ ಕ್ರೀಮಿ ಥಿಕ್ ಮಾಯ್ಶ್ಚರೈಸರ್, ಬಿಕಾಸ್ ನೈಟ್ಗೆ ಸಿಕ್ಕಾಪಟ್ಟೆ ಥಿಕ್ ಮಾಯ್ಶ್ಚರೈಸರ್ನ ನಾನು ಪ್ರಿಫರ್ ಮಾಡ್ತೀನಿ. ನಮ್ಮ ಸ್ಕಿನ್ನ ಹೈಡ್ರೇಟ್ ಮಾಡಬೇಕು ಅಂತಂದರೆ ಮಿಸ್ ಮಾಡಲೇಬಾರ್ದು ಅನ್ನೋಂಥ ಒಂದು ಪ್ರಾಡಕ್ಟ್ ಅಂತಂದರೆ ಅದು ಫೇಸ್ ಮಾಯ್ಶ್ಚರೈಸರ್. ಇದು ನಮ್ಮ ಸ್ಕಿನ್ ಬ್ಯಾರಿಯರ್ನ ಪ್ರೊಟೆಕ್ಟ್ ಮಾಡುತ್ತೆ, ಸ್ಕಿನ್ ಟೆಕ್ಸ್ಚರ್ನ ಇಂಪ್ರೂವ್ ಮಾಡುತ್ತೆ, ಸ್ಕಿನ್ನಲ್ಲಿ ಯಾವುದೇ ತರಹದ ಇರಿಟೇಷನ್ ಅಥವಾ ಡ್ರೈನೆಸ್ ಇದ್ದರೆ ಅದನ್ನು ಕಡಿಮೆ ಮಾಡುತ್ತೆ. ಇದ್ರ ಜೊತೆಗೆ ನನ್ನ ಪರ್ಸ್ನಲ್ ಫೇವ್ರೇಟ್ ಆ್ಯಂಡ್ ಸೀಕ್ರೆಟ್ ಪ್ರಾಡಕ್ಟ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಅದು ಏನಪ್ಪ ಅಂತಂದರೆ ದಟ್ ಈಸ್ ನಥಿಂಗ್ ಬಟ್ ಟೀ ಟ್ರೀ ಆಯಿಲ್. ಎಸ್, ನೀವು ಯಾವುದೇ ಒಂದು ಮಾಯ್ಶ್ಚರೈಸರ್ನ ಯೂಸ್ ಮಾಡಬೇಕಾದ್ರೂ ಈ ಒಂದು ಎಸೆನ್ಷಿಯಲ್ ಆಯಿಲ್ನ ಯೂಸ್ ಮಾಡೋದ್ರಿಂದ ಸ್ಕಿನ್ ತುಂಬ ಸಾಫ್ಟ್ ಆ್ಯಂಡ್ ಸಪ್ಪಲ್ ಆಗುತ್ತೆ. ಇದು ಕೂಡ ಒಂದು ಅಡಿಷ್ನಲ್ ಸ್ಟೆಪ್. ಇದನ್ನು ನೀವು ಬೇಕು ಅಂದರೆ ಯೂಸ್ ಮಾಡ್ಬೋದು ಅಥವಾ ಬೇಡ ಅಂತಂದರೆ ಸ್ಕಿಪ್ ಮಾಡ್ಬೋದು. ಆಲ್ಮೋಸ್ಟ್ ಈ ಬಾಟ್ಲು ಖಾಲಿ ಆಗೋದಕ್ಕೆ ಬಂದಿದೆ. ಓಕೆ, 1 ಅಥವಾ 2 ಡ್ರಾಪ್ ನಾನು ಯೂಸ್ ಮಾಡಬೇಕು ಈ ಒಂದು ಮಾಯ್ಶ್ಚರೈಸರ್ ಜೊತೆಯಲ್ಲಿ. ಫೈನಲಿ 1 ಡ್ರಾಪ್ ನನಗೆ ಸಿಗ್ತಾ ಇದೆ ಈ ಒಂದು ಬಾಟ್ಲಿಂದ. ನಾನು ಆ್ಯಕ್ಚುಲಿ ಎವ್ರಿ ಡೇ ಯೂಸ್ ಮಾಡೋದ್ರಿಂದ ನನಗೆ ಈ ಒಂದು ಟೀ ಟ್ರೀ ಆಯಿಲ್ ತುಂಬ ಬೇಗ ಖಾಲಿ ಆಗುತ್ತೆ. ಮಾಯ್ಶ್ಚರೈಸರ್ ಜೊತೆಗೆ ನಾನು ಇನ್ಕ್ಲೂಡ್ ಮಾಡ್ತೀನಿ. ಈ 2 ಪ್ರಾಡಕ್ಟನ್ನು ಕೈಯಲ್ಲಿ ಹಾಕ್ಕೊಂಡು ವಾರ್ಮ್ ಮಾಡಿ, ಅಂದರೆ ರಬ್ ಮಾಡೋದ್ರ ಮೂಲಕ ವಾರ್ಮ್ ಮಾಡಿ ನಾನು ಇದನ್ನು ಸ್ಕಿನ್ ಮೇಲೆ ಅಪ್ಲೈ ಮಾಡ್ತೀನಿ. ನೋ ಮ್ಯಾಟರ್ ನಿಮ್ಮ ಸ್ಕಿನ್ ಡ್ರೈ ಆಯಿಲಿ ಕಾಂಬಿನೇಷನ್ ಯಾವುದೇ ಸ್ಕಿನ್ ಟೋನ್ ಆಗಿರಲಿ, ಮಾಯ್ಶ್ಚರೈಸರ್ ಈಸ್ ಎ ವೆರಿ ಇಂಪಾರ್ಟೆಂಟ್ ಸ್ಟೆಪ್. ಆ್ಯಂಡ್ ಆಯಿಲ್ ಎಲ್ಲ ತರಹದ ಸ್ಕಿನ್ ಪ್ಯಾಟರ್ನ್ ಅವರು ಕೂಡ ಯೂಸ್ ಮಾಡಬಹುದು. ಇತ್ತೀಚಿನ ಎಲ್ಲ ಮಾಯ್ಶ್ಚರೈಸರ್ಗಳಲ್ಲಿ ಕಾಮಿಂಗ್, ಸೂತಿಂಗ್, ಆ್ಯಂಟಿ ಏಜಿಂಗ್ ಪ್ರಾಪರ್ಟೀಸ್ ಇರುತ್ತೆ. ಸೊ ಅದು ನಮ್ಮ ಓವರಾಲ್ ಸ್ಕಿನ್ ಹೆಲ್ತ್ನ ಇಂಪ್ರೂವ್ ಮಾಡುತ್ತೆ. ನಾನು ಯೂಸ್ ಮಾಡ್ತಾ ಇರುವಂತಹ ಪ್ರಾಡಕ್ಟ್ ಎಲ್ಲವನ್ನೂ ನಾನು ಈ ಒಂದು ವಿಡಿಯೋದಲ್ಲಿ ಟ್ಯಾಗ್ ಮಾಡಿರ್ತೀನಿ. ಸೊ ಮರೀದೆ ಹೋಗಿ ಚೆಕ್ ಮಾಡಿ. ಆ್ಯಂಡ್ ಆಲ್ಸೋ ಫಾರ್ ಯೋರ್ ಇನ್ಫಾರ್ಮೇಷನ್, ನನಗೆ ವರ್ಕ್ ಆಗಿರುವಂತಹ ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ ನಿಮಗೂ ಕೂಡ ವರ್ಕ್ ಆಗಬೇಕು ಅಂತ ಏನಿಲ್ಲ. ನಿಮಗೆ ಯಾವ್ದು ಸೂಟ್ ಆಗುತ್ತೋ ಅದನ್ನು ನೀವು ಯೂಸ್ ಮಾಡ್ಬೋದು. ಬಟ್ ಈ ಸ್ಟೆಪ್ಸನ್ನು ಫಾಲೋ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇವೆಲ್ಲವೂ ನನಗೆ ರಿಸಲ್ಟ್ ಕೊಟ್ಟಿರುವಂತಹ ಪ್ರಾಡಕ್ಟ್ಸ್. ಸೊ ಅದನ್ನು ನಾನು ಮರೀದೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನಿಮಗೆ ಯಾವ್ದು ಸೂಟ್ ಆಗುತ್ತೋ ಅದನ್ನು ಚೂಸ್ ಮಾಡ್ಕೊಳ್ಳಿ. I love using lip mask more than any other lip care products. This deeply hydrates, repairs and protects my lips. But today I'm using this Borolane.
ಇದನ್ನು ನಾನು ಡೈಲಿ ಯೂಸ್ ಮಾಡೋದಿಲ್ಲ, ವಾರಕ್ಕೆ ಒಂದು ಸಲ ಅಥವಾ 2 ಸಲ ಯೂಸ್ ಮಾಡ್ತೀನಿ. ಟುಡೇ ಮೈ ಲಿಪ್ಸ್ ಆರ್ ರಿಯಲಿ ಡ್ರೈ, ಸೊ ಹಾಗಾಗಿ ನಾನಿವತ್ತು ಈ ಒಂದು ಪ್ರಾಡಕ್ಟ್ನ ಚೂಸ್ ಮಾಡ್ಕೊಂಡಿದ್ದೀನಿ. ಇಟ್ ವಿಲ್ ಆಲ್ಸೋ ಆ್ಯಕ್ಟ್ ಲೈಕ್ ಎ ಲಿಪ್ ಮಾಸ್ಕ್. ದಿ ರಿಸಲ್ಟ್ಸ್ ಆರ್ ರಿಯಲಿ ಅಮೇಝಿಂಗ್. ನೆಕ್ಸ್ಟ್ ಮಾರ್ನಿಂಗ್ ನೋಡಬೇಕಾದ್ರೆ ಲಿಪ್ಸು ಸ್ಮೂತ್, ಸಾಫ್ಟ್ ಆ್ಯಂಡ್ ಪ್ಲಂಪ್ ಆಗಿರುತ್ತೆ. Daily usage of lip mask can lead to smooth, lighter looking as it reduces pigmentation, heals damaged lips like cracks or flaking. This can also be used before applying lipsticks that can prevent lips from drying or chapping. ಅಷ್ಟೇ ಮುಗೀತು ಅಂತ ಅಂದ್ಕೊಂಡ್ರಾ? ನೋ, ಅಂಡರ್ ಐ ಯಾವುದೇ ಕಾರಣಕ್ಕೂ ಮರೆಯೋ ಹಾಗಿಲ್ಲ. ಸೊ ವಿಲ್ ಗೋ ವಿತ್ ದ್ಯಾಟ್ ಸ್ಟೆಪ್. ನಾನಿವತ್ತು ಯೂಸ್ ಮಾಡ್ತಾ ಇರೋದು ಈ ಒಂದು ಐ ಮಾಸ್ಕನ್ನು. ಯೂಶ್ವಲಿ ನಾನು ಅಂಡರ್ ಐ ಕ್ರೀಮ್ ಯೂಸ್ ಮಾಡ್ತೀನಿ. ನಾನು ಇದನ್ನು ನನ್ನ ಮಾರ್ನಿಂಗ್ ಸ್ಕಿನ್ ಕೇರ್ ರುಟೀನಲ್ಲಿ ಕೂಡ ಹೇಳಿದ್ದೀನಿ. ಟುಡೇ ಐ ಆಮ್ ಯೂಸಿಂಗ್ ದಿಸ್ ಬಿಕಾಸ್ ತುಂಬ ಡ್ರೈ ಫೀಲ್ ಆಗ್ತಾಯಿದೆ ನನ್ನ ಅಂಡರ್ ಐ, ಆ್ಯಂಡ್ ಆಲ್ಸೋ ದಿಸ್ ಇಸ್ ವೆರಿ ಹೈಡ್ರೇಟಿಂಗ್. ನಾರ್ಮಲ್ ಆಗಿ ನಿಮ್ಗೆ ಇಷ್ಟ ಇರುವಂತಹ ಯಾವುದೇ ಥರದ ಅಂಡರ್ ಐ ಕ್ರೀಮ್ನ ನೀವು ಯೂಸ್ ಮಾಡಬಹುದು. ಅದು ರಿಂಕಲ್ನ ಕಡಿಮೆ ಮಾಡೋದ್ರ ಜೊತೆಗೆ ಅಂಡರ್ ಐ ಏರಿಯಾನ ತುಂಬ ಸಾಫ್ಟ್ ಆ್ಯಂಡ್ ಸ್ಮೂತ್ ಮಾಡುತ್ತೆ. ಅಫ್ಕೋರ್ಸ್ ನಮ್ಮ ಕಣ್ಣುಗಳು ಚೆನ್ನಾಗಿ ಕಾಣಿಸ್ಬೇಕು ಅಂತಂದರೆ ಡಾರ್ಕ್ ಸರ್ಕಲ್ಸ್ ಇಲ್ಲ ಅಂತಂದ್ರೇ ಅದು ಸ್ವಲ್ಪ ಚೆನ್ನಾಗಿ ಕಾಣಿಸೋದಲ್ವಾ. ಕಾಮನ್ ಆಗಿ ಡಾರ್ಕ್ ಸರ್ಕಲ್ಸ್ ಎಲ್ರಿಗೂ ಇರುತ್ತೆ, ಬಟ್ ಡಾರ್ಕ್ ಸರ್ಕಲ್ಸ್ ಬರೋದೇ ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಬಟ್ ಬಂದ ಮೇಲೆ ಅದನ್ನು ರೆಡ್ಯೂಸ್ ಮಾಡೋದು ಹೇಗೆ ಅಂತ ನಾವು ತಿಳ್ಕೊಬೇಕಾಗತ್ತೆ. ಎವ್ರಿ ಡೇ ಅಂಡರ್ ಐ ಕ್ರೀಮ್ನ ಯೂಸ್ ಮಾಡಿ, ಆ್ಯಂಡ್ ತುಂಬ ಟಯರ್ಡ್ ಆಗಿದ್ದಾಗ ಅಥವಾ ಕೇರ್ ಮಾಡೋದಕ್ಕೆ ಆಗೋದಿಲ್ಲ, ಆಗ್ತಾ ಇಲ್ಲ, ಟೈಮ್ ಇಲ್ಲ ಅಂದಾಗ, ಆರ್ ಇವನ್ ನಿದ್ದೆ ಆಗಿಲ್ಲ ಅಂತಂದಾಗ ನನ್ನ ಹಾಗೆ ಈ ರೀತಿ ಒಂದು ಐ ಪ್ಯಾಚ್ನ ಯೂಸ್ ಮಾಡಿ. ಇದನ್ನು ಒಂದು 10 ರಿಂದ 15 ನಿಮಿಷ ಬಿಡಬೇಕಷ್ಟೇ. ನಂತರ ರಿಮೂವ್ ಮಾಡಿ ಚೆನ್ನಾಗಿ ನಿದ್ದೆ ಮಾಡಿ. I just want to tell you guys, skincare is essential for maintaining healthy, youthful looking skin and boosting overall well-being. ಸೆಲ್ಫ್ ಕೇರ್ ಮಾಡೋದಿರ್ಬೋದು ಅಥವಾ ಸ್ಕಿನ್ ಕೇರ್ ಮಾಡೋದಿರ್ಬೋದು ನಮಗೆ ತುಂಬ ಒಳ್ಳೆಯದು. ಸ್ಕಿನ್ ಕೇರ್ ಮಾಡೋದ್ರಿಂದ ನಾವು ನಮ್ಮನ್ನು ಎನ್ವೈರ್ನ್ಮೆಂಟಲ್ ಡ್ಯಾಮೇಜ್ನಿಂದ ಕಾಪಾಡ್ಕೊಳ್ತೀವಿ. ಸೆಲ್ಫ್ ಕೇರ್ ಮಾಡೋದ್ರಿಂದ ನಾವು ನಮ್ಮನ್ನೇ ಕಾಪಾಡ್ಕೊಳ್ತೀವಿ. ನಾವು ಹೆಲ್ದಿ ಆ್ಯಂಡ್ ಬ್ಯೂಟಿಫುಲ್ ಸ್ಕಿನ್ನ ಮೇಂಟೈನ್ ಮಾಡೋದ್ರಿಂದ ನಮ್ಮ ಸೆಲ್ಫ್ ಕಾನ್ಫಿಡೆನ್ಸ್ ಕೂಡ ಹೆಚ್ಚಾಗುತ್ತೆ. ಆ್ಯಂಡ್ ಮೇಕಪ್ ಹಾಕೊಂಡಾಗ ನಮ್ಮ ಸ್ಕಿನ್ ಇನ್ನೂ ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ. ಓಕೆ, ಇದಿಷ್ಟು ನನ್ನ ನೈಟ್ ಸ್ಕಿನ್ ಕೇರ್ ರುಟೀನ್ ಆಗಿತ್ತು, ಆ್ಯಂಡ್ ಇದು ಮತ್ತೆ ಚೇಂಜ್ ಆಗ್ತಾ ಇರುತ್ತೆ. ಬೇಸಿಕಲಿ ದಿಸ್ ಡಿಪೆಂಡ್ಸ್ ಆನ್ ಹೌ ಗುಡ್ ಐ ಆಮ್ ಈಟಿಂಗ್, ಟ್ರಾವೆಲಿಂಗ್ ಆ್ಯಂಡ್ ಟೇಕಿಂಗ್ ಕೇರ್ ಆಫ್ ಮೈ ಸ್ಕಿನ್ ಎವ್ರಿ ಡೇ. ಈ ಥರ ನಿಮಗೆ ಸೂಟ್ ಆಗೋ ಪ್ರಾಡಕ್ಟ್ಸ್ನ ಯೂಸ್ ಮಾಡಿ ನಿಮ್ಮ ಸ್ಕಿನ್ನ ಇನ್ನೂ ಬ್ಯೂಟಿಫುಲ್ ಮಾಡ್ಕೊಳ್ಳಿ. ನಾನು ಯೂಸ್ ಮಾಡಿರುವಂತಹ ಎಲ್ಲ ಪ್ರಾಡಕ್ಟ್ಸ್ನ ಟ್ಯಾಗ್ ಮಾಡಿದ್ದೀನಿ. ನೀವು ಸೇಮ್ ಪ್ರಾಡಕ್ಟ್ಸ್ನ ಟ್ರೈ ಮಾಡ್ತೀರಾ ಅನ್ನೋ ಹಾಗಿದ್ರೆ ಗೋ ಅಹೆಡ್ ಆ್ಯಂಡ್ ಬೈ ದ ಪ್ರಾಡಕ್ಟ್ಸ್. ಇಲ್ಲಿವರೆಗೂ ನನ್ನ ಬೆಂಕಿ ತನಿಷಾ ಯೂಟ್ಯೂಬ್ ಚಾನಲ್ನ ನೋಡಿ ಇನ್ನೂ ಸಬ್ಸ್ಕ್ರೈಬ್ ಮಾಡದೇ ಇರುವವರು ಈ ಕೂಡಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಮರಿಬೇಡಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ಯಾವ ವಿಡಿಯೋ ಮಾಡಬೇಕು ಅಂತ ಕಮೆಂಟ್ನಲ್ಲಿ ತಿಳಿಸಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್, ಐ ಲವ್ ಯು ಗೈಸ್.